ನನ್ನ ಪ್ರಶ್ನೆ ಇಲ್ಲಿ ನೀವು ಒಂದು ನಿಮಿಷ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಅಂತ ಇದ್ದೀರಾ, ಪಾರ್ವತಮ್ಮ ಅವರು ಅಂತ ಇದ್ದೀರಾ, ಈ ಎಲ್ಲ ವಿಚಾರ ಈಗ ಅಬ್ರಹಾಂ ಅವರೇ ನಿಮ್ಗೊಂದು ಫ್ಯಾಮಿಲಿ ಇರುತ್ತೆ. ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಪತ್ನಿಯವರೋ ನಿಮ್ಮ ಮಗನೋ ಮಗಳೋ ಯಾರೋ XYZ ನಿಮ್ಮ ತಂಗಿನೋ ಅಣ್ಣನೋ ಒಂದು ಜಾಗ ತೊಗೊಂಡಿರ್ತಾರೆ. ಈ ಥರದ್ದೇನೋ ಆಗಿರುತ್ತೆ, ಲೇಔಟ್ ಒಂದಷ್ಟು ಅಕ್ರಮನೂ ಆಗಿರಬಹುದು. ಅಬ್ರಹಾಂ ಅವರು ಸಾಮಾಜಿಕ ಕಾರ್ಯಕರ್ತ, ಸಿಕ್ಕಾಪಟ್ಟೆ ಪವರ್ಫುಲ್ಲು, ಹೈಕೋರ್ಟು ಸುಪ್ರೀಂ ಕೋರ್ಟ್ ಎಲ್ಲ ಚೆನ್ನಾಗಿ ಗೊತ್ತು. ಹಾಗಾಗಿ ಅಬ್ರಹಾಂ ಮೇಲೆ ಕೇಸ್ ಹಾಕೋಣ, ಪ್ರಭಾವಿ ಇದ್ದಾರೆ ಅಬ್ರಹಾಮು, ಹಾಕಬಹುದಾ? ಹಾಕ್ಬೋದು. ಪ್ರಭಾವಿ ಇದ್ದಾರೆ ಅಂತಲ್ಲ, ಓಕೆ, ಅಧಿಕಾರ ಇರಬೇಕು. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ನೀವು ಅಧಿಕಾರದ ದುರ್ಬಳಕೆ ಆಗಿದೆ, ನಿಮ್ಮ ಪ್ರಭಾವ ಬೀರಿದೆ ಅನ್ನೋದು ಕಾಣಿಸ್ಬೇಕು. ಎಲ್ಲಿ 98 ಅಲ್ಲಿ ನಿಮಗೂ ಕನೆಕ್ಷನ್ ಇಲ್ಲ, ಬಟ್ ಡಿನೋಟಿಫೈ ಆಗ್ತದೆ. 2004 ನೀವು ನಿಮ್ಮ ಬಾಮೈದ ಕೊಂಡ್ಕೊಂಡಾಗ ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿ ಕೊಂಡ್ಕೊಂಡಾಗ ನಿಮ್ಗೆ ಗೊತ್ತಿರಲಿಲ್ಲ, ಕೊಂಡ್ಕೊಂಡ್ಬಿಟ್ರು. ಬಟ್ 2005 ಕನ್ವರ್ಷನ್ ಆದಾಗ DC ಆಮೇಲೆ ತಹಸೀಲ್ದಾರ್ ಹೋಗ್ಬಿಟ್ಟು ಸುಳ್ಳು. ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಪಾರ್ವತಮ್ಮ ಅವರನ್ನು ವಿಚಾರಣೆ ಮಾಡಲಿ, ಇಲ್ಲಿ ಯಾರು ತಕರಾರು ಎತ್ತಾ ಇಲ್ಲ. ಸಿದ್ದರಾಮಯ್ಯನವರ ವಾದ ಹೇಳ್ತಾ ಇರೋದು ನಾನು, ನಮ್ಮದು ಅಲ್ಲ ಇದು. ನಾನು CM ಆಗಿದ್ದೀನಿ ಅನ್ನೋ ಕಾರಣಕ್ಕೆ ಇದನ್ನು ಯಾವುದು ತಂದು ಹಾಕ್ತಾ ಇದ್ರೆ ಇಲ್ಲಿ ಅಕ್ರಮನೇ ನಡೆದಿಲ್ಲ. ಫಸ್ಟ್ ಆಫ್ ಆಲ್ ನಾನು ಪವರಲ್ಲೇ ಇರಲಿಲ್ಲ. ಪವರಲ್ಲಿ ಇಲ್ಲದೆ ಇರ್ತಕ್ಕಂಥ ಮನುಷ್ಯ ಪ್ರಭಾವ ಬೀರೋದು ಹೇಗಪ್ಪ? ಇದು ಯಾವ ಥರ ವಾದ ಇದು? ಯಾವ ಪವರ್ ಇಲ್ಲತ್ತ? ಓಕೆ, CM ಆಗಿದ್ದಾಗ ನಾನೇ ಹೇಳಿದ್ದೀನಿ ಸೈಟ್ ಕೊಡಬೇಡಿ ಅಂತ. ಎಲ್ಲಿ ಹೇಳಿದ್ರಿ? ನೈವಾ CM ಎಲ್ಲಿ ಹೇಳಿದ್ರಿ? ನಾನು ಹೇಳಿದ್ದೀನಿ. ಇವತ್ತಿನ ಬೈಟ್ ಇದೆ, ಅದು ಸಿದ್ದರಾಮಯ್ಯ ಮಾತಾಡ್ತಿರೋದು ಎಲ್ಲಿದೆ ದಾಖಲೆ? ಓಕೆ, ನಾನು ಮಾತಾಡ್ತಿರೋದು ದಾಖಲೆ. ಓಕೆ, ನನ್ನ ಮಾತಲ್ಲ, ಲೆಟರಲ್ಲಿ ಇರಬೇಕು ಅಂತ ನೀವು ಹೇಳೋದು. ಬೇರೆ ಇಸ್ ಇಟ್. ಓಕೆ, ನೀವು ಹೂಬ್ಲಡ್ ವಾಚ್ ಏನು ಮಾಡಿದ್ರಿ? ಏನು ಮಾಡಿದ್ರಿ? ಓಕೆ, ನಾನು ಬೇಡಯ್ಯ ಪ್ರೂಫ್ ಇದೆಯಪ್ಪ. ವಿಧಾನಸೌಧಕ್ಕೆ ಹೋದರೆ ಅಲ್ಲಿ ನೇತಾಕವ್ರೆ. ಇದ್ರದ್ದು ಎಲ್ಲಿದೆ? ನಾನು ಕೊಡಬೇಡ್ರಿ ಅಂತ ಹೇಳಿದೆ ಅಂತ ಎಲ್ಲಿದೆ? ಓಕೆ, ನೋಟ್ ಕಳಿಸ್ಬೇಕಾಯ್ತು. ಡೋಂಟ್ ಎಂಟರ್ಟೈನ್ ಮೈ ಚಿಲ್ಡ್ರನ್ ಅಂತೇಳಿ ನೋಟ್ ಕಳಿಸ್ಬೇಕಾಯ್ತು. ನಾನು ಕೊಡಬೇಡಿ ಅಂತ ಹೇಳಿದೆ ಎನ್ನುವುದಕ್ಕೆ ದಾಖಲೆ ಎಲ್ಲಿದೆ ಅಂತ ಹೇಳಿದ್ರೆ, ನಾನು ಕೊಡಿ ಅಂತ ಹೇಳಿದ್ದಕ್ಕೂ ದಾಖಲೆ ನೀವು ತೋರಿಸ್ಬೇಕು. ಅದು ಬ್ಯೂಟಿ ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್. ನಾನು ಕೊಡಿ ಅಂತ ನಾನು ಫೋನ್ ಮಾಡಿದ್ದೆ, ಬೆದರಿಕೆ ಹಾಕಿದ್ದೆ, ಧಮಕಿ ಹಾಕಿದ್ದೆ, ಲೆಟರ್ಗಳು ಬರೆದಿದ್ದೆ, ನಾನು ಕೊಡಲೇಬೇಕು ಇಮಿಡಿಯೇಟ್ ಆಗಿ. ಅದಕ್ಕೆ ಅಬ್ರಹಾಂ ದಾಖಲೆ ಇಡಬೇಕು. ಇದೇ ಸನ್ಮಾನ್ಯ ಸಿದ್ದರಾಮಯ್ಯನವರು, ನಾನು ಸುಮಾರು ವರ್ಷಗಳ ಹಿಂದೆ ಜಗದೀಶ್ ಶೆಟ್ಟರ್ ಅವ್ರ ಮೇಲೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ, ಅಬ್ರಾಮ್ ಅವ್ರು ಹೇಳಿದ್ಮೇಲೆ ಅದು ನಿಜ ಬಿಡ್ರಿ ಓಕೆ ಅಂತ ಹೇಳಿದ್ದಿದೆ. ಅವ್ರು ಹೇಳ್ಬಿಟ್ಟವ್ರಲ್ಲ, ಇನ್ನೇನಂತೆ. ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೆ ಈಗ ನೀವು ಡಾಕ್ಯುಮೆಂಟ್ ಮಾತಾಡ್ಬೇಕು. ಈಗ ನೀವು ಅವಾಗ ಸಿದ್ದರಾಮಯ್ಯ ಓರಲ್ ಹೇಳಿದಕ್ಕೆ ನೀವು ಕೇಳಲಿಲ್ಲ, ಡಾಕ್ಯುಮೆಂಟ್ ತೋರಿಸಿ ಅಂದ್ರೆ ಸಿದ್ದರಾಮಯ್ಯನವರು ನಿವೇಶನ ಕೊಡು ಅಂತ ಹೇಳಿದ್ರು. ಅದು ನೋಡ್ರಪ್ಪ ದಾಖಲೆ, ತೋರಿಸ್ಬೋದ? ಇಲ್ಲಿ ತೋರಿಸಿ, ಅವ್ರು ಹೇಳಿದ್ದನ್ನ ತೋರ್ಸಕ್ಕಾಗಲ್ಲ. ಅದು ಆ ವಿಡಿಯೋ ತೋರ್ಸಕ್ಕಾಗಲ್ಲ. ಇಲ್ಲಿ ವಿಡಿಯೋ ಓಕೆ, ಅವ್ರು ಮಾತಾಡಿರೋದು ಬೇರೆ. ಇನ್ನೊಂದು ವಾಹಿನಿಯವರು, ಅದರ ಮುಖ್ಯಸ್ಥರು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಇವತ್ತು ಅಬ್ರಾಮು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ ತಕ್ಷಣ ಜಗದೀಶ್ ಶೆಟ್ಟರು ಅದು ಅಬ್ರಾಮ್ ಹೇಳಿದ್ರೆ ಕರೆಕ್ಟಾ ಅಂತ ಹೇಳೋರು, ಇಲ್ಲ ಯಡಿಯೂರಪ್ಪ ಮೇಲೆ ಅಬ್ರಾಮ್ ಹೋದಾಗ ಎಸ್ ಅಂತ ಹೇಳೋರು, ನಿಮ್ಮ ವಿರುದ್ಧ, ನಿಮ್ಮ ಪಾರ್ಟಿ ವಿರುದ್ಧ ಯಾರು ಬಂದಾಗ ಇವತ್ತು ಇನ್ನು ಮುಂದಕ್ಕೆ ಬಂದರೂ ಸರಿ, ಇಲ್ಲ ಹಿಂದೆ ಹಾಕಿದ್ರು ಸರಿ, ಅದನ್ನು ಸರಿ ಅಂತ ಒಪ್ಕೋತೀರೋ ಅಂತ ಕೇಳಿದ್ದಾರೆ. ಈಗ ಅಬ್ರಹಾಂ ಅವರ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಏನೇ ಹೇಳಿದರೂ ಕೂಡ ಅಬ್ರಹಾಂ ಅವರ ಹಿಂದಿನ ಎಲ್ಲ ಕೆಲಸಗಳ ಬಗ್ಗೆ ಪೂರ್ವಾನ್ವಯವಾಗುವಂತೆ ಆ ನಿರ್ಧಾರಗಳನ್ನು ಇವತ್ತಿಗೂ ಮಾಡಬೇಕು ಅಂತನಾ? ಇಲ್ಲ. 2011 ಹೇಳಿದ್ದು ಕರೆಕ್ಟಾಗಿತ್ತು? ಇಲ್ಲ. ಆಮೇಲೆ ಯಡಿಯೂರಪ್ಪನವ್ರ ಮೇಲೆ ಹೇಳಿದ್ರು ಕರೆಕ್ಟಾಗಿತ್ತು, ಶೆಟ್ಟರ್ ಮೇಲೆ ಕರೆಕ್ಟಾಗಿತ್ತು. ಇಲ್ಲ. ಸೊ ನನ್ನ ಮೇಲೂ ಕರೆಕ್ಟಾಗಿ ಹೇಳಿಬಿಟ್ಟಿದ್ದಾರೆ. ಕನ್ಕ್ಲೂಷನ್ ಬರಬೇಕಾ ಅವರು? ಅಲ್ಲ, ನೀವು ಒತ್ತಡ ಆಗ್ತಾ ಇದ್ದೀರಿ. ಈಗ ನಾನು ನಿಮ್ಗೊಂದು ನೇರ ಸವಾಲು. ನೀವು ಮುಖ್ಯಮಂತ್ರಿಗಳಲ್ಲ, ನೆನ್ನೆ ಒಂದು ಮಾತು ಹೇಳಿದ್ರಿ, ನೋಡ್ರಿ ಮೈಸೂರಲ್ಲಿ ನಾನು ಜಂತಕಲ್ದು ತೆಗಿತೀನಿ. ಓಕೆ, ಯಾರು? ಕುಮಾರಸ್ವಾಮಿ ಅವ್ರದ್ದು. ಆಮೇಲೆ ಶೆಲ್ ಕಂಪ್ನಿ ತೆಗಿತೀನಿ, ಯಡಿಯೂರಪ್ಪಂದು. ಓಕೆ, ಯಾರು ಅದರಲ್ಲಿ ಕಂಪ್ಲೇಂಟು? ಯಾರ ಕೇಸು ಸುಪ್ರೀಂ ಕೋರ್ಟ್ ಅವರು ತಗೊಂಡೋಗಿರೋದು? ಟಿ.ಜೆ. ಅಬ್ರಹಾಮೆ. ಓಕೆ, ಈಗ ಟಿ.ಜೆ. ಅಬ್ರಹಾಮು ಕಳ್ಳ ಸುಳ್ಳ ಅಂದಮೇಲೆ ನಾನು ನಿಮ್ಗೆ ನೇರ ಸವಾಲು ಆಗ್ತಾ ಇದ್ದೀನಿ. ನಿಮ್ಮ ಅಡ್ವೊಕೇಟ್ ಜನರಲ್ ಕಳಿಸಿ ಸುಪ್ರೀಂ ಕೋರ್ಟಲ್ಲಿ, ಹಿ ಈಸ್ ಅ ಬ್ಯಾಡ್ ಕ್ಯಾರೆಕ್ಟರ್, ಅವ್ನು ಸರಿ ಇಲ್ಲ, ನಂಬಿಕೆ ಅರ್ಹ ಅಲ್ಲ, ಅದನ್ನ ಕ್ಯಾನ್ಸಲ್ ವಜಾ ಮಾಡ್ರಿ ಅಂತೇಳಿ. ಯಾಕೆ ದಂಡ ಯಾಕೆ ಹಾಕಿತ್ತು? 25 ಲಕ್ಷ ಸುಪ್ರೀಂ ಕೋರ್ಟ್ ಅಬ್ರಹಾಂ ಅವ್ರಿಗೆ ದಂಡ ಹಾಕಿ ಸುಪ್ರೀಂ. ನಾನು ಅದನ್ನು ತಂದಿಲ್ಲ. ನಾನು ತಂದಿದ್ರೆ ಚೆನ್ನಾಗಿರ್ತಿತ್ತು. ಸುಪ್ರೀಂ ಕೋರ್ಟು ನಾನು ಒಬ್ಬರನ್ನ ವಕೀಲರನ್ನ ನೇಮಿಸಿದ್ದೆ. ನಾನು ಪಕ್ಕದಲ್ಲಿ ಕೋರ್ಟಲ್ಲಿ ಎಕ್ಸ್ಟಾರ್ಷನ್ ಮಾಡಿದ್ದು ನಿಜನಾ? ಫಿನಿಶ್ ಒಂದು ಕೇಳಿದ್ದಕ್ಕೆ ನಾನು ಉತ್ತರ ಕೊಡ್ತೀನಿ, ಅದು ಮುಗಿಸ್ಕೊಂಡು ಬರ್ತೀನಿ. ಅಲ್ಲಿ ಐ ಆಮ್ ನಾಟ್ ರನ್ನಿಂಗ್ ಅವೇ.
ನಾನು ಒಂದು ಕಡೆ ಮೈನಿಂಗ್ ಕೇಸಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೆ, ಇನ್ನೊಬ್ರು ಕೇಳ್ಕೊಂಡೆ ಇಲ್ಲಿ ಅಪೇರ್ ಆಗೋಗುತ್ತೆ ಅಂತ ಈ PIL ಅಲ್ಲಿ ಎಲ್ಲ ಹೇಳ್ಕೊಟ್ಟಿದ್ವಿ ಪ್ರೀವಿಯಸ್ ಡೇನೆ. ಅಲ್ಲಿ ನನ್ನ ಅದೃಷ್ಟಕ್ಕೆ ಅಲ್ಲಿ ಡೇಟ್ ಹೋಗ್ಬಿಡ್ತು, ನಾನು ನೋಡಿ ಬಂದೆ. ಸೊ ನಾನು ಖುದ್ದಾಗಿ ನೋಡಿದೆ ಏನು ನಡೀತು ಅಂತ. ರಮಾಕಾಂತ್ ಆ ಜಡ್ಜ್ ಅಲ್ಲ, ಇನ್ನು ಬೇರೆ ಜಡ್ಜ್ ಇದ್ರು ನೀವೇ ಕೂತಿದ್ರು ಫೈನ್ ಅಂತೂ ಆಗ್ತಾ ಇದ್ರಿ. ಯಾಕಂತ ಹೇಳಿದ್ರೆ ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ರಿ. ನಾನು ನೇಮಿಸಿದಂಥ ವಕೀಲರು ಕೊಡಲಿಲ್ಲ ಅಲ್ಲಿ. ಆ ದುರಂತ ಆ ಕೋಪದಲ್ಲಿ ಹಾಕಿದ್ರು. ಲೆಟ್ ಬಿ ಕಂಪ್ಲೀಟ್. ಹೇಗಾಗುತ್ತೆ ಗೊತ್ತಾ, ನೋ 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 ಸಿಕ್ಕಾಕೊಂಡವ್ರೆಲ್ಲರೂ ಹೇಳೋದು ಒಂದೇ ಮಾತು, ನಮ್ಮ ಕಡೆ ವಕೀಲರು ಸರಿಯಾಗಿ ವಾದ ಮಾಡಲಿಲ್ಲ. ಇಲ್ಲ ಪ್ರಾಪರ್ಲಿ. ಈಗ 25 lakhs ಆಯ್ತಲ್ಲ, Okay. ಅದಾದ್ಮೇಲೆ ಕೇಳಿ. ಕರೆಕ್ಟ್. ಆಮೇಲೆ ಏನಾಯ್ತು? ವಕೀಲರು ದೂರ ಇಟ್ಟೆ. ಐ ವೆಂಟ್ ಬ್ಯಾಕ್ ಟು ದ ಕೋರ್ಟ್. ಆರ್ಡರ್ಸ್ ತೋರಿಸ್ತೀನಿ ನಾನೀಗ. ಓಕೆ. ಐ ಶೋ ದ ಆರ್ಡರ್ಸ್. ಓಕೆ. ನಾನು ಹೋದೆ, ಸ್ವಾಮಿ ಇದನ್ನು ವಜಾ ಮಾಡಿ ಬೇಡ ಅಂತೇಳಿ ರಿಕ್ವೆಸ್ಟ್ ಮಾಡಿದೆ. ನೋ ಅಂತ ಹೇಳಿದ್ರು. ವಜಾ ಮಾಡೋಕ್ಕಾಗಲ್ಲ ಆಗಲ್ಲ ಅಂದ್ರು. ಓಕೆ. ನೆಕ್ಸ್ಟ್ ಹೋದೆ ಅಪ್ಲಿಕೇಶನ್ನು 2,40,000 ಚಿಲ್ಲರೆ DD ಎತ್ಕೊಂಡು ತಿರ್ಗಾ ಅಪ್ಲಿಕೇಶನ್ ಹಾಕಿದೆ. ನಾನೀಗ ಇಷ್ಟು ಕಟ್ತಾ ಇದ್ದೀನಿ, ಇನ್ನು ಬಾಕಿಗೆ ಟೈಮ್ ಬೇಕು ಅಂತ. ಬಟ್ ನಾನು ಫಸ್ಟ್ ಟೈಮ್ ಹೋದಾಗ್ಲೂ, ಇನ್ ಪರ್ಸನ್ ಹೋದಾಗ್ಲೂ, ಸೆಕೆಂಡ್ ಟೈಮ್ ಹೋದಾಗ್ಲೂ ನನ್ನ ವಾದವನ್ನಿಟ್ಟೆ ಅಲ್ಲಿ. ವೈ ದಿಸ್ ಇಸ್ ಅ ವೆರಿ ಗುಡ್ ಕೇಸ್, ಬಟ್ ಒಂದು ಅನ್ಫಾರ್ಚುನೇಟ್ಲಿ ಈ ಆರ್ಡರ್ ಬಂದ್ಬಿಟ್ಟಿದೆ, ಅದು ಐ ಕೆನಾಟ್ ಸ್ಟಾಪ್ ಇಟ್, ಇಟ್ ಹಸ್ ಕಮ್ ಅಂತೇಳಿ ನಾನು ಮಾಡಿದ್ದು. ಎರಡನೇ ಅಪ್ಲಿಕೇಶನ್ ನಾನು ಹಾಕಿದಾಗ ಅದರಲ್ಲಿ ನನ್ನ ಬೇಡಿಕೆ ಇರಲಿಲ್ಲ, ನನ್ನ ಪ್ರೇಯರ್ ಇರಲಿಲ್ಲ, ಇದನ್ನ ಕಡಿಮೆ ಮಾಡಿ ಅಂತ ಕೇಳಿರಲಿಲ್ಲ. ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಏನಕ್ಕೆ ಟೈಮ್ ಕೊಡಿ ಅಂತ ಎಕ್ಸ್ಟ್ರಾ. ಓಕೆ. ಸೊ ನನಗೆ ಕೋರ್ಟ್ ಆರ್ಡರ್ ತೋರಿಸ್ತೀನಿ, ಸುಪ್ರೀಂ ಕೋರ್ಟ್ ಆರ್ಡರ್. ಸುಪ್ರೀಂ ಕೋರ್ಟ್ ನನಗೆ ಹೇಳ್ತದೆ ದೇರ್ ಇಸ್ ನೋ ಪ್ರೇಯರ್ ಇಲ್ಲಿ, ದಯವಿಟ್ಟು ಇನ್ನೊಂದು ಅಪ್ಲಿಕೇಶನ್ ಹಾಕಿ, ನಾವು ವಿ ವಾಂಟ್ ಟು ಕಟ್ ಇಟ್ ಡೌನ್. ಸೊ ಇಷ್ಟು ನೀವು ಹೇಳಿದ ಮಾತಿನ ಸಾರಾಂಶ ಏನು ಹೇಳಿ? ಸುಪ್ರೀಂ ಕೋರ್ಟಲ್ಲಿ ನಿಮ್ಗೆ ಸೋಲಾಗಿರೋದು ನಿಜ ಅಂತ, ದಂಡ ಹಾಕಿದ್ ನಿಜ ಅಂತ. ನೀವು ಅಪ್ಲಿಕೇಶನ್ ಏನಾದರೂ ಹಾಕೊಳ್ಳಿ, ಇದ್ಯಾವುದೋ ಮ್ಯಾಜಿಸ್ಟ್ರೇಟ್ ನೀವು ಹೇಳಿದ್ರಲ್ಲ ಅಡ್ವೊಕೇಟ್ ಈ ತರ ಮಾಡ್ಬಿಟ್ರು, ಆರ್ಗ್ಯೂ ಮಾಡಲೇ ಇಲ್ಲ, ನಾನು ಅರ್ಜಿ ಹಾಕೊಂಡೆ, ಗೆದ್ರ ನೀವು ಅದರಲ್ಲಿ ಗೆದ್ದಲ್ಲ. ಏನಂತ ಬಂತ ಆಮೇಲೆ ಫೈನಲಿ? ಫೈನ್ ಬರ್ತದೆ, ಓಕೆ, ಅದು ತೋರಿಸಿ ಜನಕ್ಕೆ. ಓಕೆ. ಫ್ರಮ್ 25 lakhs ನಾನು ಖುದ್ದಾಗಿ ಆರ್ಗ್ಯೂ ಮಾಡಿ 25 lakhs ನಾನು 2,40,000 ತಗೊಂಡೋದ DD ಸುಪ್ರೀಂ ಕೋರ್ಟ್ ತಗೋದಿರಾ, ದೇ ಟುಕ್ ಓನ್ಲಿ 1 lakh, ಜಸ್ಟ್ ಪೇ 1 lakh ಅಂತ ಹೇಳೋರು. ಸ್ಟಿಲ್ ನೀವು ದಂಡ ಕಟ್ಟಿದ್ರಿ, ₹1 ಕಟ್ಟಿದ್ರು ದಂಡನೇ ಅದು. ಅದು ₹1 ಕಟ್ಟಿದ್ರು ದಂಡನೇ. ರಮಾಕಾಂತ್ 50 ಪೈಸೆ ತದನಂತರ ನಾನು